ಬೆಳಗಾವಿ ಜಿಲ್ಲೆಯ ಚಿಕ್ಕೋಡಿ ಪಟ್ಟಣದ ಮಿನಿ ವಿಧಾನಸೌಧ ಎದುರು ಹಾಗೂ ಕರ್ನಾಟಕ ನೀರಾವರಿ ನಿಗಮ ನಿಯಮಿತ ಚಿಕ್ಕೋಡಿ ಕಚೇರಿಯ ಎದುರು ಡೋಣವಾಡ ಸೇರಿದಂತೆ ಸುತ್ತಮುತ್ತಲಿನ ಗ್ರಾಮಗಳ ರೈತರು ಕೊಟಬಾಗಿ ಏತ ನೀರಾವರಿ ಕಾಲುವೆಗೆ ನೀರು ಹರಿಸುವಂತೆ ಒತ್ತಾಯಿಸಿ ಈಚೆಗೆ ಪ್ರತಿಭಟನೆ ನಡೆಸಿದರು. ಮೊದಲಿಗೆ ಪಟ್ಟಣದ ಮಿನಿ ವಿಧಾನಸೌಧ ಕಚೇರಿಯ ಮುಂಭಾಗದಲ್ಲಿ ನೀರಾವರಿ ಇಲಾಖೆ ಅಧಿಕಾರಿಗಳ ನಿರ್ಲಕ್ಷ್ಯ ಖಂಡಿಸಿ ಭಾರತೀಯ ಕಿಸಾನ್ ಸಂಘ ಚಿಕ್ಕೋಡಿ ತಾಲೂಕು ಘಟಕ ವತಿಯಿಂದ ಹಮ್ಮಿಕೊಂಡ ಪ್ರತಿಭಟನೆಯಲ್ಲಿ ಘೋಷಣೆ ಕೂಗಿ ರೈತರು ಆಕ್ರೋಶ ವ್ಯಕ್ತಪಡಿಸಿದರು. ಕೊಟಬಾಗಿ ಏತ ನೀರಾವರಿಯಲ್ಲಿ ತಾರತಮ್ಯ ಮಾಡುತ್ತಿರುವ ಅಧಿಕಾರಿಗಳಿಗೆ, ಬೇಜವಾಬ್ದಾರಿ ಉತ್ತರ ಕೊಡುತ್ತಿರುವ ನೀರಾವರಿ ಅಧಿಕಾರಿಗಳಿಗೆ, ಬೇಜವಾಬ್ದಾರಿ ತೋರುತ್ತಿರುವ ಸರ್ಕಾರಕ್ಕೆ, ನೀರು ಬಂದರೂ ರೈತರಿಗೆ ನೀರು ಕೊಡದ ಸರ್ಕಾರಕ್ಕೆ, ಬರಗಾಲ ಬಿದ್ದರೂ ಗೋಶಾಲೆ ಪ್ರಾರಂಭಿಸಿದ ಸರ್ಕಾರಕ್ಕೆ. ಪ್ರತಿಭಟನೆಯನ್ನು ಉದ್ದೇಶಿಸಿ ಭಾರತೀಯ ಕಿಸಾನ್ ಸಂಘದ ಚಿಕ್ಕೋಡಿ ತಾಲೂಕು ಘಟಕದ ಅಧ್ಯಕ್ಷ ರಾಚಪ್ಪ ಶಿವಾಪುರೆ ಮಾತನಾಡಿ, ಕಾಲುವೆಗೆ ನೀರು ಹರಿಸದೆ ಹೋದಲ್ಲಿ ಜಾನುವಾರು ಸಮೇತ ಪ್ರತಿಭಟನೆ ಮಾಡುವುದಾಗಿ ಎಚ್ಚರಿಕೆ ನೀಡಿದರು. ಎಲ್ಲ ರೈತ ಸಂಘಟನೆಗಳ ಸಮ್ಮುಖದಲ್ಲಿ ನಾವು ಚಿಕ್ಕೋಡಿಗೆ ಮಾನ್ಯ ತಹಸೀಲ್ದಾರ್ ಸಾಹೇಬರಿಗೆ ಮನವಿ ಮಾಡ್ಕೋಕೆ ಬಂದೆವು. ಏನು ಮನವಿ ಮಾಡ್ಕೋದಂದ್ರೆ, ನಮ್ಮದೊಂದು ಇವತ್ತು ಮನವಿ ಕೊಡೋದಂದ್ರೆ ಒಂದು ದೊಡ್ಡ ನಮಗೆ ಮುಖಭಂಗ ಆಯ್ತು. ಹೊಳ್ಳಿ ಬರೋದ, ಮನವಿ ಕೊಡೋದ, ಹೋಗೋದ, ಇದು ಯಾವುದೂ ಆಗದ ಮಾತ್ರ 4-5 ವರ್ಷ ಆತ್ರಿ. ಕಾವಲಿ ಒಳಗೆ ಮಲ್ಲಿಗೆ ಸ್ಟ್ರೈಕ್ ಮಾಡಿದ್ವು, ಮರುದೋಸ್ ಬಂದು ಒಂದು 2 ಕಿಲೋಮೀಟ್ರ್ ಹೋಳಿ ಐತ್ರು, ಒಂದು 4 ಬಂದರ್ಗಳು ರಿಪೇರಿ ಮಾಡಿರೋ ಮುಂದಿನ. ಅವ್ರಿಗೆ ಏನಾಗೈತ್ರಿ, ನಾವು ಎಂದು ಒಂದು ದಿವಸ ಹೋರಾಟ ಮಾಡ್ತೇವೆ, 2 ದಿವಸ ಕೆಲಸ ಮಾಡ್ತಾರೆ, ಮತ್ತೆ ಮಲ್ಕೊಂಡ್ಬಿಡ್ತಾರೆ ಅವರೆಲ್ಲ ಅಧಿಕಾರಿಗಳೆಲ್ಲ. ಅದಕ್ಕೆ ಇವತ್ತು ನಾವು ಏನು ಹೇಳಕ್ಕೆ ಬಂದೇವು, ಕೊನೆಯದಾಗ್ರಿ ಬಂಬಲ್ವಾಡ್, ಡೋನ್ವಾಡ್, ಕರ್ಗಾಂವ್, ಕೊಟಬಾಗಿ ಏತ ನೀರಾವರಿದು ಏನು ಸಮಸ್ಯೆ ಆಗೋದೈತಿ ಅದ ಕೊನೆ ಹೇಳಿಗೆ ನೀರು ಮುಟ್ಟಂಗಿಲ್ಲ 2-3 ದಿನದಾಗ. ಯಾಕಂದ್ರೆ ಈಗ ಎಲ್ಲ ಮೋಟ್ರ್ಗಳು ರೆಡಿ ಅದಾವು, ಜಾಕ್ವೆಲ್ದಾಗ ನೀರು ಐತಿ, ಆಮೇಲೆ ಹಿರಣ್ಯಕೇಶಿ ನದಿ ಪೂರ ತುಂಬ ಹರಿ ಐತಿ. ಈ ಸಲ ಜರ ನೀರವ್ರು ನಮಗೆ 2-3 ದಿವಸ ನಮ್ಮ ಕೊನೆ ಹಳ್ಳಿಗಳಿಗೆ ನೀರು ತಲುಪುವಂಗೆ ಅವ್ರ ಅಧಿಕಾರಿಗಳು ಮಾಡಲಿಲ್ಲಪ್ಪ ಅಂತಂದ್ರೆ 4 ದಿವಸದಾಗ ನಾವು ಯಾರ್ದು ಪರ್ಮಿಷನ್ ತೊಗೊಳೋರಲ್ಲ, ಏನಿಲ್ಲ, ಏನು ರೈತರ ಪರ್ಮಿಷನ್ ತೊಗೊಳೋದು ಅವಶ್ಯಕತೆ ಭೀ ಇಲ್ಲ. ನಮ್ಮ ಎಲ್ಲ ರೈತ ಸಂಘಟನೆಗಳ ವತಿಯಿಂದ ನಾವು ರೈತರು ಅಷ್ಟೇ ಅಲ್ಲದೆ ನಮ್ಮ ಮನೆಯಲ್ಲಿರುವಂಥ ದನ ಕರುಗಳು, ಜಾನುವಾರುಗಳು ಎಲ್ಲ ಸಮೇತ ಚಿಕ್ಕೋಡಿ ಸರ್ಕಲ್ ಬಂದ್ ಮಾಡಿದ್ವು ಅಂತಂದ್ರೆ ಆಮೇಲೆ ಆ ತೊಂದರೆಗಳಿಗೆ ಅವ್ರಿಗೆ ಅಟ್ಕಾಸ್ಕೊಂಡು ಕೊಂಡೋದು ಬೇಡ, ಯಾರಿಗೂ ಜನರಿಗೆ ನಮ್ಮಿಂದ ತೊಂದರೆ ಆಗಬಾರ್ದು. ಆ ಬಂದ್ ಮಾಡೋಕ್ಕಿಂತ ಮೊದಲು ಅವ್ರು ಮಾಡಲಿ. ಮತ್ತು ಇದು ನಾವು ಅವ್ರಿಗೆ ಬರ್ತೇವೆ ಮನೆ ಕೊಡ್ತೇವೆ ಏನು ತಲೆಗೆ ಇಟ್ಕೊಂಡಾರಲ್ಲ ಅಧಿಕಾರಿಗಳು, ಈ ಸಲ ತಲೆಗೆ ತೆಗೆದು ಬಿಡಲಿ ಅದನ್ನೆಲ್ಲ. ಇವತ್ತಿಷ್ಟೆಲ್ಲ ಮಂದಿಗೆ ಹೊಲ ಕೆಲಸ ಬಿಟ್ಟು ಒಂದು 50-60 ಜನ ಬಂದು ಇಷ್ಟು ಮನವಿ ಕೊಡುವಂಥದ್ದು ಏನು ಪರಿಸ್ಥಿತಿ ನಮ್ಗೆ ಬಂದಿಲ್ಲ. ಇದು ಭಾಳ ನಮ್ಮ ದುರ್ದೈವ ಐತಿದು. ಯಾಕಂದ್ರೆ 1 ಸಲ ಮನವಿ ಕೊಟ್ರೆ, 2 ಸಲ ಮನವಿ ಕೊಟ್ರೆ, ಈ ಡಿಸೆಂಬರ್ 12ನೇ ತಾರೀಕು ಏನು ರೈತ ಸಂಘ, ಡಿಸೆಂಬರ್ 4 ತಾರೀಕು ಏನ್ರಿ ಯಾರೇ ಆಫೀಸರ್ ಅವ್ರಿ, ಈಗ ನಮ್ಮ ನೀರಾವರಿ ಇಲಾಖೆ ಅಧಿಕಾರಿಗಳು ಒಂದು ಮಾತು ಕೊಟ್ಟು ಹೋಗಿರೋರು. ಯಾವ್ರಿ ಈಗ ಮಾತು ಕೊಟ್ಟು 3-4 ತಿಂಗಳಾಯ್ತು. ಈಗ ಹೊಳ್ಯಾಗ ನೀರು ಐತಿ, ಪಂಪ್ ಸೆಟ್ ಐತಿ, ಎಲ್ಲ ಐತಿ, ಇನ್ನೂ ಆದ್ರೂ ಕೆಲಸ ಆಗಂಗಿಲ್ಲ ಅದು. ಅದಕ್ಕೆ ನಾವು ಈಗ ಇಲ್ಲಿ ತಹಸೀಲ್ದಾರ್ ಸಾಹೇಬ್ರು ಮನವಿ ಕೊಡಾಯ್ತೇವೆ, ನೀರಾವರಿ ಇಲಾಖೆ ಕೊಡಾಯ್ತೇವೆ, ಇನ್ನು ನೇರವಾಗಿ ಹೋಗಿ ಜಿಲ್ಲಾ ಅಧಿಕಾರಿಗಳು ಅವ್ರಿಗೂ ಇದನ್ನು ಮನವರಿಕೆ ಮಾಡಿ ಬರ್ತೇವೆ ನಾವು. ಇನ್ನು ಮುಂದೆ ಯಾವುದೂ ನಮ್ಮ ಕಡೆಯಿಂದ ಮನವಿಗಳು ಇಲ್ಲ, ಆಮೇಲೆ ಯಾವ ಪರ್ಮಿಷನ್ ಕೇಳಂಗಿಲ್ಲ, ನೇರವಾಗಿ ಬಂದು ಚಿಕ್ಕೋಡಿ ಸರ್ಕಲ್ ಬಂದ್ ಆಯ್ತು. ಮುಖಂಡ ದುಂಡಪ್ಪ ಬೆಂಡವಾಡೆ ಮಾತನಾಡಿ, ಕಳೆದ ಹಲವು ವರ್ಷಗಳಿಂದ ಕಾಲುವೆ ಕೊನೆಯ ಭಾಗಕ್ಕೆ ನೀರು ಹರಿದ ಉದಾಹರಣೆಯೇ ಇಲ್ಲ. ಕಾಲುವೆಯ 7 ಮತ್ತು 8 ಗೇಟ್ಗಳಿಗೆ ನೀರು ಹರಿಸುವಂತೆ ಒತ್ತಾಯಿಸಿದರು. ತಹಶೀಲ್ದಾರಿಗೆ ಮತ್ತು ನೀರಾವರಿ ಇಲಾಖೆ ಅಧಿಕಾರಿಗಳಿಗೆ ಭೇಟಿಯಾಗಿ ಬಂದಿದ್ವಿ. ಕಳೆದ 30 ವರ್ಷದಿಂದ ಈ ಕೆನಾಲ್ ಕೊಟಬಾಗಿ ಏತ ನೀರಾವರಿ ಕೆನಾಲ್ ಆಗೈತಿ. ಆದರೆ ಕೊನೆ 4 ಹಳ್ಳಿಗೆ ಯಾವತ್ತೂ ಅನ್ಯಾಯ ಆಗೈತಿ. 4 ಹಳ್ಳಿಗೆ ನೀರೇ ಬರೋಂಗಿಲ್ಲ, ಹೋರಾಟ ಮಾಡ್ಬೇಕು ಪ್ರತಿ ವರ್ಷ. ಆ ಡಿಸೆಂಬರ್ದಾಗ ಹೇಳಿದ್ರು ಪೆಂಡೆಕರಿಗೆ, ಅವ್ರು ಎಜುವಿನರ್ ಹೇಳಿದರು, ನಾವು ಪೂರ್ವ ತಯಾರಿ ಮಾಡ್ಕೊತೇವ್ರಿ, ನೀರು ಯಾವಾಗ ಬರ್ತೈತೆ ಆಗೆಲ್ಲ ದೋಣವಾಡ, ಹಂಚನಾಳ್, ಬಂಬಲ್ವಾಡ ತನಕ ನೀರು ಕಟ್ಸೋ ಜವಾಬ್ದಾರಿ ನಮ್ದು ಐತತ್ತೇಳಿ ಆ ಹೋರಾಟದಾಗ ಮಾತು ಕೊಟ್ಟು ಹೋಗಿದ್ರು. ಅವ್ರು ಈಗ ಮರ್ತಿದ್ದಾರೆ. ಈಗ ರಾಜಕಾರಣಿಗಳನ್ನ ಯಾರು ಕರ್ಕೊಂಬಂದ್ರೆ, ರಾಜಕಾರಣಿಗಳು ಯಾರು ಬಂದ್ರಂದ್ರೆ ಅವ್ರಿಗೆ ಬಾಲ ಬಿಡೋದು, ಅವ್ರು ಬಂದ್ರತ್ತೇಳಿ ನೀರು ಬತ್ತನ್ನೋದು, ಅದು ಮುಂದಕ್ಕೂಸ್ ತರೋದು, ಮತ್ತು ಅವ್ರು ಹೋದ್ರೆ ಅವ್ರು ಕೂಡ ಹೋಗೇ ಬಿಡ್ತೈತಿ. ಕೊನೆ ಹಳ್ಳಿಗೆ ನೀರು ತರ್ತೇವೆ ಅಂತೇಳಿ ಏನೋ ಹೋರಾಟದಾಗ ಮಾತು ಕೊಟ್ಟಿದ್ರು. ಅದಕ್ಕೆ ಕಿಂಚಿತ್ತು ಅವ್ರು ಯಾವ ಅಧಿಕಾರಿ ಭೀ ಹಂಗೆ ನಡ್ಕೊಂಡಿಲ್ಲ. ಯಾಕಂದ್ರೆ ಹೋಳೆ ಎತ್ತಿಲ್ಲ, ಇವ್ರು ದಂಡಿಗೆ ನೀರು ತರೋದು ಹೆಂಗೆ ಬಂತು, ತರಕ್ಕೆ ತಯಾರಿ ಮಾಡಿದೇವತ್ತಾರೆ. ಈ ಫೋನ್ನಾಗ ಮಾತಾಡ್ರೆ ನಾವು ಅದ ತಯಾರಾಗಿದ್ದೇವೆ ರೀ, ಬಿಡು ತಯಾರಾಗಿದ್ದೀವಿ ಅಂದ್ರೆ ಬಿಡು ತಯಾರಿ, ಅವ್ರ ತಯಾರಿ ಆಗೋದಕ್ಕಂದ್ರೆ ನೀರು ಹೋಗ್ತಾವೆ. ಈಗ ಬೇರೆ ಜಿಲ್ಲೆದವ್ರು 4 ನೀರು ಹಾಸ್ರು. ನಮ್ಮ ಜಿಲ್ಲೆದಾಗ ಡ್ಯಾಮ್ ಐತಿ, ಡ್ಯಾಮ್ ತುಂಬೈತಿ, ಕೃಷ್ಣ ಹೊಳಿ ಇದು ಹಿರಣ್ಯಕೇಶಿ ನದಿ ತುಂಬಿರೋದೈತಿ. ಬೇರೆದವ್ರು ನೀರು ಹಾಸ್ಬೇಕು, ಮತ್ತು ನಾವು ಮಳೆನೂ ಇಲ್ಲ, ನೀರು ಇಲ್ಲ. ಕಿನಾಲ್ ಇದ್ದವ್ರಿಗೆ ನೀರು ಕೊಡ್ರಿ ಪುಣ್ಯಾತ್ಮ ಅಂದ್ರೆ, ಇಲ್ದವ್ರಂತೂ ಇಲ್ಲದೇವು ನಾವು. ಅದಕ್ಕೂ ಭರವಸೆ ಕೊಟ್ಕೊತ ಹೋಗಿದ್ದಾರೆ ಎಲ್ಲರೂ.
ಈ ಇದ್ದವ್ರಿಗೆ ನೀರು ಕೊಡ್ಬೇಕಲ್ಲ, ಕೊಡೋಕ್ಕಾದಲ್ಲೇನಾರ ಕೊಡ್ಬೇಕಲ್ಲ. ಅದಕ್ಕೂ ಹೋರಾಟ ಮಾಡಬೇಕು, ಅದಕ್ಕೂ ಪ್ರಯತ್ನ ಮಾಡಬೇಕು. ಇದು ಹೋರಾಟ ಮಾಡೋಂಗಿಲ್ಲ. ಈಗ ಇನ್ನು ಉಗ್ರ ಹೋರಾಟ ಮಾಡ್ಬೇಕಂತ ನಿಶ್ಚಯ ಮಾಡಿದ್ದೇವೆ. ಇದು ಕೊಟಬಾಗಿ ಏತ ನೀರಾವರಿ ಯೋಜನೆಯ ಕಾಲುವೆಯ ಕೊನೆಯ ಭಾಗದ ಡೋನ್ವಾಡ್, ಬೆಳಕೂಡ್, ಕರಗಾಂವ್ ಹಾಗೂ ಬಂಬಲವಾಡ ಗ್ರಾಮಗಳಿಗೆ ನೀರು ಹರಿಸಬೇಕೆಂದು ಒತ್ತಾಯಿಸಿ ರೈತರು ತಹಸೀಲ್ದಾರ್ ರಾಜೇಶ್ ಬುರ್ಲಿ, ಉಪವಿಭಾಗಾಧಿಕಾರಿ ಕಚೇರಿಯ ಗ್ರೇಟು ತಹಸೀಲ್ದಾರ್ ಪರಿಮಳ ದೇಶಪಾಂಡೆ ಅವರಿಗೆ ಮನವಿಯನ್ನು ಸಲ್ಲಿಸಿದರು. ನಂತರದಲ್ಲಿ ಚಿಕ್ಕೋಡಿ ಪಟ್ಟಣದಲ್ಲಿರುವ ಕರ್ನಾಟಕ ನೀರಾವರಿ ನಿಗಮ ನಿಯಮಿತ ಕಚೇರಿಗೆ ಪಾದಯಾತ್ರೆ ಮೂಲಕ ತೆರಳಿದ ರೈತರು ಕೆಲಕಾಲ ಕಚೇರಿ ಎದುರು ಪ್ರತಿಭಟನೆ ನಡೆಸಿ ಆಕ್ರೋಶವನ್ನು ವ್ಯಕ್ತಪಡಿಸಿದರು. ಕಚೇರಿಯಲ್ಲಿ ಉಪಸ್ಥಿತರಿದ್ದ ನಿಗಮದ ಕಾರ್ಯನಿರ್ವಾಹಕ ಅಭಿಯಂತರ ಮಕರಂದ ಪೇಡ್ನೇಕರ್ ಅವರನ್ನು ರೈತರು ತರಾಟೆಗೆ ತೆಗೆದುಕೊಂಡರು. ಯಾವುದೇ ಸಬೂಬು ಹೇಳದೆ ನೀರು ಬಿಡಲೇಬೇಕೆಂದು ಆಗ್ರಹಿಸಿದರು. ನೀರಾವರಿ ಇಲಾಖೆ ಅಧಿಕಾರಿಗಳು ಕೂಡ ಈ ಕುರಿತು ಮನವಿ ಸಲ್ಲಿಸಲಾಯಿತು. ಶೀಘ್ರದಲ್ಲಿಯೇ ಕೊಟಬಾಗಿ ಏತ ನೀರಾವರಿ ಯೋಜನೆಯ ವ್ಯಾಪ್ತಿಯ ಕೊನೆಯ ಗ್ರಾಮಗಳ ಕಾಲುವೆಗಳಿಗೆ ನೀರು ಹರಿಸಲಾಗುವುದು ಎಂದು ಕಾರ್ಯನಿರ್ವಾಹಕ ಅಭಿಯಂತರ ಮಕರಂದ ಪೇಡ್ನೇಕರ್ ಭರವಸೆ ನೀಡಿದ ಬಳಿಕ ಪ್ರತಿಭಟನಾ ನಿರತ ರೈತರು ಅಲ್ಲಿಂದ ತೆರಳಿದರು. ಎಲ್ಲ ಪಂಪ್ಗಳು ರಿಪೇರಿ ಆಗಬೇಕು, ಎಲ್ಲ ಎಲೆಕ್ಟ್ರಿಸಿಟಿ ಏನಿದೆಲ್ಲ ಎಲ್ಲ ಬ್ರೇಕರ್ಗಳು ಎಲ್ಲ ಹಾಳಾಗಿದ್ದಾರೆ. ಡೈರೆಕ್ಟ್ ಮಾಡಿದ್ದಾರೆ, ಬೈಪಾಸ್ ಮಾಡಿಬಿಟ್ಟಾರೆ. ಅದ್ರ ಮೇಲೆ ನಡೆದೈತಿ ಸ್ಕೀಮ್. ಈಗ ನಾವು ಬೆಂಗಳೂರು ಮಟ್ಟ ಹೋಗಿ ನಿನ್ನೆ ಮತ್ತು ಕಂಪ್ಲೇಂಟ್ಸ್ ಕೊಟ್ಟು ಬಂದಿರಿ, ಒಳ್ಳೆ ಬಂದಿರ್ತದೆ ಎಸ್ಟಿಮೇಟ್ 5 ಕೋಟಿ. ಅದು ಎಲ್ಲ ಮೋಟರ್ ರಿಪೇರಿ ಆಗಬೇಕು, ಎಲೆಕ್ಟ್ರಿಕಲ್ ಇದೆ. ಅದಕ್ಕೆ ಚೀಫ್ ಇಂಜಿನಿಯರ್ 2 ಸಲ ಬಂದು ಇನ್ಸ್ಪೆಕ್ಷನ್ ಮಾಡ್ಕೊಂಡು ಹೋಗ್ಯಾರಿ. ಬೆಂಗಳೂರದ LIS ಕನ್ಸಲ್ಟೆಂಟ್ ಬಂದು ಮಾಡ್ಕೊಂಡು ನೋಡ್ಕೊಂಡು ಹೋಗ್ಯಾರ. ಡೈರೆಕ್ಟ್ ನಮ್ಮ MD ಅವ್ರು ಸ್ವತಃ ಬಂದಿರು. ಮೊನ್ನೆ ಹುಕ್ಕೇರಾಗ ಸ್ಟ್ರೈಕ್ ಆಗ್ತದೆ ಇದು. ಆ ಟೈಮ್ನಾಗ ಸ್ವತಃ MD ಬಂದಿರು. ಹುಕ್ಕಿ ಇರೋದೊಳಗದ ಎಷ್ಟು ಸ್ಕೀಮ್ ಅದಾವಲ್ಲ 12 ಬೆಲೆಯಲ್ಲಿ ಶಿಪ್ಪೂರ್ ಕಡೆ. ಈ ಸಂದರ್ಭದಲ್ಲಿ ಅಣ್ಣಾ ಸಾಹೇಬ್ ಕಮತೆ, AA ಪಾಟೀಲ್, ಸಿದ್ದಪ್ಪ ಸಂಕೇಶ್ವರಿ, ರಾಜು ಯಾದಗುಡೆ, ರಮೇಶ್ ಬಾಗಿ, ಬಾಳಗೌಡ ಪಾಟೀಲ್, ಬಸಪ್ಪ ಕಿವಾಡ್, ಸದಾಶಿವ ಕಿವಾಡ್, ರಾಕೇಶ್ ಕಮತೆ, ಉಮೇಶ್ ಯಾದಗುಡೆ, ಬಾಳಪ್ಪ ಚೌಗ್ರ, ಶಿವಾನಂದ ಮಗದುಂ, ಕುಮಾರ್ ಮಗದುಂ, ಮಾರುತಿ ಮಾದರ್, ಪಿಂಟು ಕಬ್ಬೂರೆ, ಮಲ್ಲಪ್ಪ ಮಗದುಂ, ಸುಭಾಷ್ ಕಿವಾಡ್, ನಿಂಗಪ್ಪ ಕಬ್ಬೂರೆ, ಸದಾಶಿವ ಕಿವಾಡ್ ಇತರರು ಇದ್ದರು.